അസ്സലാമലൈക്കും. എൻ്റെ ഒരു കിടാവ് കിടത്തത്തിലായിട്ട് അങ്ങനെ കൊണ്ടു എൻ്റെ പെഞ്ഞാവുന്ന കിടന്നത്തിൽ ആസ്പത്രിയിലുള്ള സുമാರು പൈസ വേണം എന്താക്കുമ്പോൾ ഇല്ല ನಾನು ಭಾರಿ ಕಷ್ಟത്തിലുള്ള ജീവിതാക്കൊണ്ടുള്ള ആണിപ്പോൾ എന്താക്കുമ്പോൾ ഇല്ല ഞാൻ കുറേ പൈസ വേണം ആണ് എന്ത് ഞങ്ങൾക്ക് എന്താക്കും പോലെ ഇല്ല അങ്ങനെ കൊണ്ട് ഇങ്ങനെ വീഡിയോത്തിലുള്ള തന്നെ ഇങ്ങനെ ഇങ്ങനെ ആക്കണു എന്നിട്ട് ഇതാക്കിയിട്ടുള്ള ആണ് നിങ്ങൾ എല്ലാവരും കൂടിയിട്ട് നക്ക് ഒരു സഹായം ആക്കണം ഭാരി ഇതാക്കിയിട്ടുള്ള കുറേ പൈസ വേണം ಸಾಧಾರಣ ಪೋಣಿಗೆ ₹4 ಮೇಲೆ ನಾನು ತೀರ್ತಾ ಇತ್ತು ನಾಕೆ ಎಂದಾಕೊಂಬೋಳೆ ಇಲ್ಲ അങ്ങനെ ಪರಿಸ್ಥಿತಿയിൽ ഉള്ള ನಾನು ബഹു ജമാഅത്തിൽപ്പെട്ട മുഹമ്മദ് ചൊല്ലിയ ആൾ അയാൾക്ക് 3 മക്ക 2 മക്ക സ്കൂളിൽ പോയിട്ടുണ്ട് ഒരു കിരാവ് ചെറിയ മല പിടിക്കുന്ന വയസ്സിന് വിളിച്ചിട്ട് 26 ವರ್ಷ ವಯಸ್ಸಾಯ್ತು ಆ ಕಿರಾವು ಇಂಡು ತೋಲ ಕೆಡತತಿರೇ ಉಳ್ಳೆ ಹಂಗ ವಿಕಲಂಟು ಅಲ್ಲ ಒಟ್ರಾಸಿಯ ಆ ಗಿಡವುಡೆ ಪರಿಸ್ಥಿತಿ ಅಲ್ಲ ಪಲಕೊರಗೋಲ್ಲ ಕಾದು ಗೀತಿಲ್ಲ ಒಟ್ರಾಸಿ ಆ ಕಿರಾವುಳ್ಳೆ തൂരിയെങ്കിൽ ബീറ്റിയെങ്കിൽ ഇങ്ങനെ അബ്ബ ഉമ്മ ജന്താവ് കൂടിയിട്ട് ക്ലീൻ ആക്കേണ്ടിരുന്നാറ് അങ്ങനെ ഉമ്മായിട്ട് കൂടുതലായിട്ട് നോക്കേണ്ടിരിക്കരുത് ഇങ്ങനത്തെ പരിസ്ഥിതി ഇരിക്കുമ്പോൾ പെട്ടെന്ന് ഉമ്മക്ക് ഉഷാറില്ലാണ്ടായിട്ട് അങ്ങനെ ഉമ്മക്ക് ഹാർട്ട് ഒരുഭാഗ അസുഖ അതുപോലെ കിഡ്നി പ്രോബ്ലമും ഇതിന് ഇടയിൽ ത്യാഗാക്കേണ്ടിരിക്കുമ്പോൾ പെട്ടെന്ന് ബൂണ്ട് ടൈമിൽ കാലുമാടിയായി വെച്ച് മുള്ളു കട്ടായി വെച്ച് അങ്ങനെ ഇപ്പോൾ എണ്ണപ്പോയ ഹോസ്പിറ്റലിൽ ചികിത്സയിലായിട്ട് ആ പെണ്ണിങ്ങുണ്ട് ആ ചെറുക്കടെ പരിസ്ഥിതി ചൊന്നൊരു സാറില്ല അതുകൊണ്ടിട്ട് ഭയങ്കരമായ ഒരു കഷ്ടത്തിലായിട്ട് ഈ കുടുംബം ജീവിക്കരുത് ഭാവികളായ ആൾമാരെ കൈപിടിച്ചെങ്കിൽ അല്ല കൈവിടലാണ്ടില്ല എനിക്കത്തെ ഹദീസും ആയത്തൊക്കെ നിങ്ങളുടെ കയ്യിലുണ്ട് അതനുസരിച്ചിട്ട് ഈ വീഡിയോ കാണേണ്ടി നോക്കുക എല്ലാ സുഹൃത്തുക്കളും ഈ പാവപ്പെട്ട കുടുംബത്തെ മേലിട്ട് നിങ്ങളാൽ തീരെ എനിക്കത്തൊരു നല്ലൊരു സംഖ്യ കൊടുത്തൊരു സഹായിക്കണമെന്നോ ഞങ്ങൾ ഇപ്പം നിങ്ങൾ മുട്ട അഭ്യർത്ഥന ആക്കിക്കൊണ്ടുള്ള അപേക്ഷ ആക്കിക്കൊണ്ടുള്ള അള്ളാഹുത്തെ ഞങ്ങളെ രോഗ ശിഫിയാക്കി കൊടുക്കട്ട് അങ്ങനത്തെ മാരകമായ രോഗ ഞങ്ങൾക്ക് പണ്ടെടുത്താൽ അള്ളാഹ് കാക്കട്ടെ. അസ്സലാമു അലൈക്കും ವರಹಮತುಲ್ಲಾಹಿ ತಾಲ ಬರಕಾತು. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿ, ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬರಲು ಕಾರಣ ಉಪ್ಪಿನಂಗಡಿ ಪರಿಸರದ ಬೋವು ಎಂಬ ಜಮಾತಿಗೆ ಒಳಪಟ್ಟಂತಹ ಮೊಹಮ್ಮದ್ ಎಂಬವರ ಪತ್ನಿ ನಫೀಸಾ ಎಂಬ ಸಹೋದರಿ ಕಳೆದ 2 ವರ್ಷಗಳಿಂದ ಆ ಸಹೋದರಿಯು ನಾನಾ ರೋಗದಿಂದ ಬಳಲುತ್ತಿದ್ದು, ಇದೀಗ ಆ ತಾಯಿಯು ತನ್ನ ಕಿಡ್ನಿ ಸಮಸ್ಯೆ ಹಾಗೂ ಹಾರ್ಟ್ ಪ್ರಾಬ್ಲಮ್ ಹಾಗೂ ಲಿವರ್ ಪ್ರಾಬ್ಲಮ್ನಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು, ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿ, ಕುಟುಂಬವು ಇದುವರೆಗೂ 15 ಲಕ್ಷ ರೂಪಾಯಿ ಆಸ್ಪತ್ರೆಯ ಮೊತ್ತವನ್ನು ಭರಿಸಿದ್ದು, ಇನ್ನೂ ಕೂಡ ಆ ತಾಯಿಯ ಚಿಕಿತ್ಸೆಗೆ ದೊಡ್ಡ ಮೊತ್ತದ ಅವಶ್ಯಕತೆ ಇದ್ದು, ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರರು, ಆ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಆದಾಯವಿಲ್ಲದೆ ಒಬ್ಬ ತನ್ನ ಗಂಡ ಮಾತ್ರ ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಕುತ್ತಿದ್ದು, ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಒಂದು ಕಲೆಕ್ಷನ್ ಮಾಡದೆ ಈಗ ಆ ಒಂದು ಕುಟುಂಬ ತನ್ನಲ್ಲಿರುವಂಥ ಎಲ್ಲ ಮೊತ್ತವನ್ನು ಭರಿಸಿ ಇನ್ನು ಮುಂದಕ್ಕೂ ನಮಗೆ ಯಾವುದೇ ರೀತಿಯ ಒಂದು ಮಾರ್ಗವಿಲ್ಲ ಸೋಷಿಯಲ್ ಮೀಡಿಯಾ ಅಲ್ಲದೆ ಎಂದು ಈ ಒಂದು ಕುಟುಂಬವು ಕಣ್ಣೀರಾಗುತ್ತಾ ನಮ್ಮ ಮುಂದೆ ಬಂದಿರುವಾಗ, ನನ್ನೆಲ್ಲ ಪ್ರೀತಿಯ ಆತ್ಮೀಯ ಕಾರ್ಯಕರ್ತರಿಗೆ, ಆ ಒಂದು ತಾಯಿಯು ತನ್ನ ಒಂದು ಕರುಳ ಕುಡಿ 23 ವರ್ಷದ ಯುವಕ ಹುಟ್ಟಿನ ದಿವಸದಿಂದ ಇದುವರೆಗೂ ಅಂಗವಿಕಲನಾಗಿದ್ದು, ಆ ಒಂದು ಮಗುವಿನ ಎಲ್ಲ ರೀತಿಯ ಒಂದು ಆರೈಕೆ ಮಾಡುತ್ತಾ ಆ ಒಂದು ತಾಯಿ ಕಷ್ಟವನ್ನು ಅನುಭವಿಸಿದ್ದು, ಇದೀಗ ಆ ತಾಯಿ 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿದ್ದು, ಕುಟುಂಬದ ಯಜಮಾನನಾದ ತಂದೆಗೆ ಯಾವುದೇ ರೀತಿಯ ಒಂದು ಕೂಲಿ ಕೆಲಸಕ್ಕೂ ಕೂಡ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಕಾರ್ಯಕರ್ತರೆ, ಆ ಒಂದು ಸಹೋದರ 23 ವರ್ಷದ ಆ ಒಂದು ಯುವಕನ ವಿಡಿಯೋ ಕೂಡ ತಮ್ಮ ಮುಂದೆ ಇಟ್ಟಿದ್ದೇವೆ. ಆ ಯುವಕನಿಗೆ ಬೇಕಾಗಿ ನಾವು ಕಲೆಕ್ಷನ್ ಮಾಡುತ್ತಿಲ್ಲ. ಆ ಒಂದು ಯುವಕನ ತಾಯಿಯು ನಾನಾ ರೋಗಗಳಿಂದ ಇದೀಗ ಹಾರ್ಟ್, ಕಿಡ್ನಿ, ಲಿವರ್ ಈ ಎಲ್ಲ ರೋಗಗಳಿಂದ ಬಳಲುತ್ತಿದ್ದು, ಆ ಒಂದು ತಾಯಿಯ ಚಿಕಿತ್ಸೆಗೆ ಬೇಕಾಗಿ ತಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ಬರುತ್ತಿದ್ದೇವೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಕಾರ್ಯಕರ್ತರೆ, ತಾವೆಲ್ಲರೂ ಕೈ ಜೋಡಿಸಿದರೆ ಒಂದೊಳ್ಳೆಯ ಮೊತ್ತವನ್ನು ಮಾಡಿಕೊಂಡು ಖಂಡಿತವಾಗಿ ಸಾಧಿಸಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಇದಕ್ಕೆ ಬೇಕಾಗಿ ಸಹಾಯ ಸಹಕಾರ ನೀಡುವ ಎಲ್ಲರಿಗೂ ಅಲ್ಲಾಹು ಅರ್ಹವಾದ ಪ್ರತಿಫಲ ನೀಡಿ ಅನುಗ್ರಹಿಸಲಿ. ಅದೇ ರೀತಿ ತಾವು ಮಾಡುವಂಥ ಕೆಲಸ ಕಾರ್ಯಗಳು ಪ್ರಭು ಸುಬ್ಹಾನಹು ವ ತಆಲಾ ಖೈರು ಬರಕತ್ ನೀಡಿ ಅನುಗ್ರಹಿಸಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ.